ಇವರು ನನ್ನ ತಮ್ಮ, ನನ್ನ ಅಣ್ಣ ಅಂತ. ಅದಕ್ಕೆ ಇವನು ಟೀ ತಗೊಂಡು ಬರ್ತಾರೆ. ಇವನಿಗೆ ಕನ್ನಡ ಗೊತ್ತಿಲ್ಲ, ಅದಕ್ಕೆ ನಾನು ಏನು ಹೇಳಿದ್ರೆ ಇವನಿಗೆ ಅರ್ಥ ಆಗಲ್ಲ. ಹಲೋ, ಬೆಂಗಳೂರಿನಲ್ಲಿ ನಾನು 10 ವರ್ಷ ಓದಿದ್ದೆ. ಸರಿ ಸರಿ. ಮತ್ತೆ ಇವಾಗ ನಾನು ಇಲ್ಲಿ ಆರ್ಚರಿ ಕ್ಲಬ್ದು ಪ್ರೆಸಿಡೆಂಟ್. ಆರ್ಚರಿ ಪ್ರೆಸಿಡೆಂಟ್. ಸರಿ. ನಮ್ಮ ಊರು ಸ್ಟೋಕ್ ಅಂತ. ಸೊ ಲೇ ಮೇನ್ ಸಿಟಿಯಿಂದ ನಮ್ಮ ಊರು ಬರೀ 13 ಕಿಲೋಮೀಟರ್. ಕೈ ಎಲ್ಲ ಚಳಿ ಇದ್ರೆ ಮೈನಸ್ ಟೆಂಪ್ರೇಚರ್ ಅಲ್ಲಿ ಅವ್ರಿಗೆ ಅಷ್ಟು ವರ್ಕ್ ಆಗಲ್ಲ, ಫ್ರೀಸ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ನಮಸ್ಕಾರ. ಏನು ಹೇಳಿ ಅಣ್ಣ ನಮ್ಮ ವಿಡಿಯೋ ಅಲ್ಲಿ. ಇವತ್ತು ಸಂಡೇ, ಟೈಮು ಶಾಮು, ಸಾಯಂಕಾಲ ಮತ್ತೆ ಇವಾಗ ಫೈನಲ್ ರೌಂಡ್ ಆಡ್ತಾರೆ. ಸರಿ ಸರಿ. ಫಸ್ಟ್ ಸೆಕೆಂಡ್ ಅಲ್ಲಿಂದರೆ ಬರ್ತಾರೆ, ಥರ್ಡ್ ಫೋರ್ತ್ ಇಲ್ಲಿಂದರೆ. ಸರಿ ಸರಿ. ಮತ್ತೆ ಫಿಫ್ತ್ ಬಂಪರ್ ಟೀಮ್ ಇಲ್ಲಿಂದರೆ ಬರ್ತಾರೆ. ಇವಾಗ ಎಲ್ಲರೂ ಪ್ಲೇಯರ್ಸ್ ಸರಿ ಸರಿ ಚೆನ್ನಾಗಿ ಮಸ್ತಿ ಮಾಡ್ತಾರೆ. ಸರಿ ಸರಿ. ಬೆಂಗಳೂರಲ್ಲಿ ಎಷ್ಟು ವರ್ಷ ಓದಿದ್ದಾರೆ ಅಣ್ಣ? ಬೆಂಗಳೂರಿನಲ್ಲಿ ನಾನು 10 ವರ್ಷ ಓದಿದ್ದೆ. ಸರಿ ಸರಿ. ಮತ್ತೆ ಇವಾಗ ನಾನು ಇಲ್ಲಿ ಆರ್ಚರಿ ಕ್ಲಬ್ದು ಪ್ರೆಸಿಡೆಂಟ್. ಆರ್ಚರಿ ಪ್ರೆಸಿಡೆಂಟ್. ಸರಿ ಸರಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ನೀವು ಆಡಲ್ಲ? ಆಡಿದ್ದೆ. ಇವಾಗ ನಾನು ಸ್ಕೋರಿಂಗ್ ಮಾಡ್ತಾರೆ. ಓ ಸರಿ ಸರಿ. ವಿಂಟರಲ್ಲಿ ಇಲ್ಲಿ ಜನಗಳಿಗೆ ಅಷ್ಟು ಕೆಲಸ ಇರಲ್ಲ, ಯಾಕೆಂದರೆ ರೋಡ್ ಎಲ್ಲ ಕ್ಲೋಸ್ ಇರುತ್ತೆ, ಹಿಮ ಬರುತ್ತೆ ಅಲ್ವಾ, ಅದಕ್ಕೆ. ಸೊ ಸಂಡೇ ಡೈಲಿ ಬೇರೆ ಬೇರೆ ಊರಲ್ಲಿ ಈ ಆರ್ಚರಿ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ಸುಮಾರು ಎಲ್ಲ ಊರಿಂದ ಅಟ್ಲೀಸ್ಟ್ 1 ಟೀಮ್ ಇರುತ್ತೆ. ಒಂದು ಊರಲ್ಲಿ 2-3 ಟೀಮ್ ಇರುತ್ತೆ. ಸೊ ಈಗ ನಮ್ಮ ಅಣ್ಣ, ಅವ್ರ ಹೆಸರು ಯಂಗ್ಜೋರ್ ಅಂತ, ಅವರು ನಮ್ಮ ಸೀನಿಯರು. ಅವ್ರು ಕೂಡ ಮೈಸೂರಲ್ಲಿ ಓದಿದ್ದಾರೆ, ಬೆಂಗಳೂರಲ್ಲಿ ಓದಿದ್ದಾರೆ. ಸೊ ಅವ್ರಿಗೆ ಕೂಡ ಕನ್ನಡ ಸ್ವಲ್ಪ ಗೊತ್ತು. ಸೊ ನೀವು ಎಲ್ಲ ನೋಡ್ಬೋದು, ನಮ್ಮ ಹಿಂದೆ ಈಗ ಟೂರ್ನಮೆಂಟ್ ನಡೀತಾ ಇದ್ದಾರೆ. ಇದು ನಮ್ಮ ಊರು ಸ್ಟೋಕ್ ಅಂತ. ಸೊ ಲೇ ಮೇನ್ ಸಿಟಿಯಿಂದ ನಮ್ಮ ಊರು ಬರೀ 13 ಕಿಲೋಮೀಟರ್ ದೂರ. ಸೊ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಈಗ ಇವರು ಬೆಂಕಿ ಹಾಕ್ತಾರೆ. ಯಾಕಂದರೆ ಈಗ ನೀವು ಬಿಸಿಲು ಇರುವಾಗ ಕೂಡ ಇಲ್ಲಿ ತುಂಬ ಚಳಿ ಇರುತ್ತೆ ಲದಾಖಲ್ಲಿ ವಿಂಟರಲ್ಲಿ. ನಿನ್ನೆ ಇಲ್ಲಿ ತುಂಬ ಜಾಸ್ತಿ ಹಿಮ ಬಂದಿತ್ತು. ಸೊ ಅದಕ್ಕೆ ಇವತ್ತು ಬಿಸಿಲು ಇದೆ, ಆದರೂ ಕೂಡ ತುಂಬ ಚಳಿ. ಈಗ 5 ಗಂಟೆ ಆದಮೇಲೆ ಬಿಸಿಲು ಹೋಗುತ್ತೆ, ಅದು ಆದಮೇಲೆ ಇನ್ನೂ ಚಳಿ ಇರುತ್ತೆ. ಅದಕ್ಕೆ ಪ್ಲೇಯರ್ಸ್ಗಳು, ಯಾಕೆಂದರೆ ನಮ್ಮ ಆರ್ಚರಿ ಎಲ್ಲ ಕೈ ಎಲ್ಲ ಚಳಿ ಇದ್ದರೆ ಮೈನಸ್ ಟೆಂಪ್ರೇಚರಲ್ಲಿ ಅವ್ರಿಗೆ ಅಷ್ಟು ವರ್ಕ್ ಆಗಲ್ಲ, ಫ್ರೀಸ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ಒಂದು ಸರಿ ಬಿಸಿಲು ಹೋದಾದ್ಮೇಲೆ ಅವರು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕೈನ ಬಿಸಿ ಮಾಡಿಬಿಟ್ಟು ವಾಪಸ್ ಅಲ್ಲಿ ಹೋಗ್ಬಿಟ್ಟು ಅವರು ಆರ್ಚರಿನ ಗೇಮ್ ಆಡ್ತಾರೆ. ಸೊ ಅದಕ್ಕೆ ಈಗ ಇವರು ಇಲ್ಲಿ ಬೆಂಕಿ ಹಾಕ್ತಾರೆ, ನೀವು ನೋಡ್ಬೋದು. ಕೊಹ್ಲಿ ಸರ್, ಇವರು ನಮ್ಮ ಊರ್ದು ವಿರಾಟ್ ಕೊಹ್ಲಿ ಅನ್ಸುತ್ತೆ. ಈಗ ನಿಮಗೆ ನಾನು ಇವತ್ತು ಚೀಫ್ ಗೆಸ್ಟ್ ತೋರಿಸ್ತೀನಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಯಾಕೆಂದರೆ ನಾನು ಪಾಲಿಟಿಕ್ಸಲ್ಲಿ ಕೂಡ ಇತ್ತು. ಯಾಕೆಂದರೆ 5 ವರ್ಷ ನಾನು ಲದಾಖಲ್ಲಿ ನಮ್ಮ ಊರ್ದು ಸರ್ಪಂಚ್ ಇತ್ತು. ಆಮೇಲೆ ಲದಾಖಲ್ಲಿ ಟೋಟಲ್ ಕಾರ್ಗಿಲ್ ಅಲ್ಲಿ 200 ಸರ್ಪಂಚ್ಗಳು ಇದೆ. ಸೊ ಅವ್ರು ಎಲ್ಲರದು ಸರ್ಪಂಚ್, ಆಲ್ ಲದಾಖ್ ಸರ್ಪಂಚ್ದು ಪ್ರೆಸಿಡೆಂಟ್ ನಾನೇ ಇತ್ತು 5 ವರ್ಷ. ಸೊ ಅದು ಆದಮೇಲೆ ಸರ್ಪಂಚಿಂತ ಸ್ವಲ್ಪ ಹೈಯರ್ ಪೋಸ್ಟ್ ಇಲ್ಲಿ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಇದೆ ಲದಾಖಲ್ಲಿ. ಯಾಕೆಂದರೆ ಇದು UT ಅಲ್ವಾ, ಯೂನಿಯನ್ ಟೆರಿಟರಿ. ಸೊ ಅಲ್ಲಿ ಕೂಡ ನಾನು ಸರ್ಪಂಚ್ ಇರುವಾಗ 5 ಜನ ಇತ್ತು ಎಲೆಕ್ಷನಲ್ಲಿ, ಆರಾಮಾಗಿ ನಾನು ಗೆದ್ವಿ.
ಊರ ಜನಗಳು ನನಗೆ ಜಾಸ್ತಿ ವೋಟ್ ಕೊಟ್ಬಿಟ್ಟು ಗೆಲ್ಸಿದ್ದಾರೆ. ಅದೇ ಆದಮೇಲೆ ಕೌನ್ಸಿಲರ್ ಕೂಡ ನಾನು ಟ್ರೈ ಮಾಡಿದ್ದೀನಿ, ಆದರೆ ಕೌನ್ಸಿಲರ್ ನಾನು ಎಲೆಕ್ಷನ್ ಗೆದ್ದಿಲ್ಲ. ನನ್ನ ಫ್ರೆಂಡ್ ಅವರು BJP ಕಡೆಯಿಂದ ಇತ್ತು, ನಾನು ಕಾಂಗ್ರೆಸ್ ಆವಾಗ. ಸೊ ನಿಮಗೆ ಫ್ರೆಂಡ್ಸ್ ತೋರಿಸ್ತೀನಿ. ಈಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅಕಸ್ಮಾತು ಆ ಟೈಮಲ್ಲಿ ನಾನು ಗೆದ್ದರೆ ನಾನು ಅವ್ರ ಜಾಗ ಅಲ್ಲಿ ನೀವು ನಿಮಗೆ ನೋಡ್ಬೋದು. ಆದರೆ ಏನು ಪರವಾಗಿಲ್ಲ, ಎಲೆಕ್ಷನ್ ಮತ್ತು ಗೇಮ್ ಎಲ್ಲ ಒಂದೊಂದು ಸರಿ ನಾವು ವಿನ್ ಮತ್ತು ಲೂಸ್ ಗೆಲ್ತಾರೆ, ಒಂದೊಂದು ಸರಿ ಲಾಸ್ ಆಗುತ್ತೆ. ಅದು ನಮ್ಮ ಸೀರಿಯಸ್ ಆಗಿ ತಗೋಬಾರ್ದು. ಯಾಕೆಂದರೆ ಆ ಟೈಮಲ್ಲಿ ಸೆಂಟರಲ್ಲಿ ಸೆಂಟರ್ ಗೌರ್ಮೆಂಟಲ್ಲಿ ನಮ್ಮ BJP ಗೌರ್ಮೆಂಟ್ ಇತ್ತು. ಅದಕ್ಕೆ ಲದಾಖಲ್ಲಿ ಜಾಸ್ತಿ ಜನಗಳು ಅದು ನೋಡ್ಬಿಟ್ಟು ವೋಟ್ ಮಾಡ್ತಾರೆ. ಸೆಂಟರಲ್ಲಿ ಯಾವುದು ಪಾರ್ಟಿ ಇರುತ್ತೆ ಅದಕ್ಕೆ ಜಾಸ್ತಿ ಅವ್ರದ್ದು ವೋಟಿಂಗ್ ಮಾಡ್ತಾರೆ. ಮತ್ತು ನನ್ನ ಫ್ರೆಂಡ್ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಮತ್ತು ಒಳ್ಳೆ ಮನುಷ್ಯ. ಸೊ ಅದು ಕೂಡ ಒಂದು ರೀಸನ್ ಅವರು ಗೆದ್ದರು. ನೆಕ್ಸ್ಟ್ ಇಯರ್ ಇನ್ನೂ ಒಂದು ಸರಿ ಎಲೆಕ್ಷನ್ ಇದೆ, ಅದು ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನನ್ನ ಒಪೋಸಿಷನ್ ಆದರೆ ನಮ್ಮ ಕ್ಲೋಸ್ ಫ್ರೆಂಡ್ ನಿಮಗೆ ಈಗ ತೋರಿಸ್ತೀನಿ. ಅವರು ಇವತ್ತಿನ ಚೀಫ್ ಗೆಸ್ಟ್. ಇವರು ನಮ್ಮ ಆರ್ಚರಿ ಕ್ಲಬ್ದು ಪ್ರೆಸಿಡೆಂಟ್. ಬನ್ನಿ ಅಣ್ಣ, ಪ್ಲೀಸ್ ಕೂತ್ಕೊಡಿ. ಥ್ಯಾಂಕ್ ಯು ಅಣ್ಣ, ನಮ್ಮ ಪ್ರೆಸಿಡೆಂಟ್. ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಎಲ್ಲ. ಸೊ ಈಗ ಟೂರ್ನಮೆಂಟ್ ಮುಗೀತು, ಈಗ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಈಗಲೇ ನನ್ನ ಚೀಫ್ ಗೆಸ್ಟ್ ನೀವು ನಿಮಗೆ ತೋರಿಸಿದೆ ಅಲ್ವ. ಸೊ ಒಂದು ಗುಡ್ ನ್ಯೂಸ್, ನನಗೆ ಗುಡ್ ನ್ಯೂಸ್ ಹೇಳ್ತೀನಿ. ಅವರು ಹೇಳಿದ್ರು ವೈಲ್ಡ್ ಲೈಫ್ದು ಸ್ನೋ ಲೆಪರ್ಡ್ ಮತ್ತು ಸ್ನೋ ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ವೈಲ್ಡ್ ಲೈಫ್ಗಳನ್ನು ವಿಡಿಯೋ ಮಾಡಬೇಕು ಅಂತ ಅವ್ರು ನನಗೆ ಐಡಿಯಾ ಕೊಟ್ಟರು. ಮತ್ತು ಅವ್ರ ಕಡೆಯಿಂದ ಒಂದು ಕ್ಯಾಮ್ರಾ ಕೊಡ್ತೀನಿ ಅಂದ್ಬಿಟ್ಟು ಅವರು ಪ್ರಾಮಿಸ್ ಮಾಡಿದರು. ಸೊ ಬೇಗ ಒಂದು ಒಳ್ಳೆ ಕ್ಯಾಮ್ರಾ ಸಿಗುತ್ತೆ. Second runner of the year, Habib Sweat. Runners up, Cultural Welfare Society, Archery Championship of the Year, Skara. Winners of the year, Skara. Winners of the year, Sporting Cultural Welfare Society, Championship of the Year, Skara team. ಅಣ್ಣ ನಮಸ್ಕಾರ. ನಮಸ್ಕಾರ. ಚಳಿ ಇದೆಯಾ ಅಣ್ಣ ನಮ್ಮೂರಲ್ಲಿ? ಚೆನ್ನಾಗಿದೆಯಾ? ಚಳಿ ಕೋಲ್ಡ್, ವೆರಿ ಚಳಿ ನೋಡ್ತಾರೆ ಎಲ್ಲಿ ಅಂದರ ಯಾಕಲ್ಲಿ. ಈಗ ನೀವು ನೋಡ್ಬೋದು, ಜಸ್ಟ್ ಈಗ 5 ಗಂಟೆ ಆಯಿತು. 5 ಗಂಟೆ ಈಗ ವಿಂಟರ್ ಟೈಮ್ ಅಲ್ಲ, ವಿಂಟರ್ ಟೈಮಲ್ಲಿ 5 ಗಂಟೆ ಆದಮೇಲೆ ಇಲ್ಲಿ ಬಿಸಿಲು ಇರಲ್ಲ. ಈಗ ಬಿಸಿಲು ಆದಮೇಲೆ ಟೆಂಪ್ರೇಚರ್ ಫುಲ್ ಮೈನಸ್ ಅಲ್ಲಿ ಇರುತ್ತೆ, ತುಂಬ ಚಳಿ ಇರುತ್ತೆ. ಅದಕ್ಕೆ ಪ್ರೋಗ್ರಾಮ್ ಜಸ್ಟ್ ಈಗ ಮುಗಿದಾದ್ಮೇಲೆ ನೀವು ನೋಡ್ಬೋದು ಎಲ್ಲ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಇವರು ನನ್ನ ತಮ್ಮ, ನನ್ನ ಅಣ್ಣ ಅಂತ. ಅದಕ್ಕೆ ಇವನು ಟೀ ತಗೊಂಡು ಬರ್ತಾರೆ. ಇವನಿಗೆ ಕನ್ನಡ ಗೊತ್ತಿಲ್ಲ, ಅದಕ್ಕೆ ನಾನು ಏನು ಹೇಳಿದ್ರೆ ಇವನಿಗೆ ಅರ್ಥ ಆಗಲ್ಲ ಅಲ್ವಾ? ಸೊ ನೀವು ಎಲ್ಲರಿಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಕಾಮೆಂಟ್ ಕೂಡ ಮಾಡಿ.
ಮುಂದಿನ ವ್ಲೋಗಲ್ಲಿ ಸಿಗೋಣ. ಆ ತನಕ ಎಲ್ಲರಿಗೆ ನಮಸ್ಕಾರ. ಖುಷಿಯಾಗಿ ಇರಿ, ನಗಿತಾ ಇರಿ, ಚೆನ್ನಾಗೇ ಇರಿ. ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ.